ಮಾಡಿದಂತ ಅವ್ರಿಗೂ ಶೋಭಾ ಬರ್ತದಂತ ಹೇಳಿ ನಾವು ಶಾಸಕರು ಕಲ್ತಿ ಅವ್ರಿಗೊಂದು ಶಾಲು ನನ್ನ ಭಾಷಣ ಮಾಡಿದ ತಕ್ಷಣ ಮತ್ತೆ ಭಾಷಣ ಮಾಡ್ಕೊಂಡು ಡಿಸ್ಟರ್ಬ್ ಆಯ್ತದ ಅದ್ರ ಕಡೆ ನಾನು ಮಾಡಿದ ತಕ್ಷಣ ಅವ್ರಿಗೂ ಮಾಡಿ ಮತ್ತೆ ಇದೇ ರೀತಿ ಬಂದಂತ ಎಲ್ಲ ಸಮಾಜದ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ಈ ಸಮಾಜದ ಹಿರಿಯರೇ ಕಿರಿಯರೇ ಎಲ್ಲರೂ ಇದು ಮಾಡಿ ಗಂಡು ಸಮಾಜದ ಬೀರ್ಲಿಂಗೇಶ್ವರ ಏನು ಸಮುದಾಯ ಭವನ ಏನ್ ಇವತ್ತ ಶಂಕುಸ್ಥಾಪನೆ ಮಾಡ್ಲಕ್ಕ ತಾವೆಲ್ಲರೂ ಕರೆದಿದ್ರಿ ತಮ್ಗ ಎಲ್ಲರಿಗೆ ನಾ ಧನ್ಯವಾದ ಹೇಳ್ತಾ ಅದೇ ರೀತಿ ಏನು ನಮ್ಮ ಶಾಸಕರಾದ ಹುಮ್ನಾಬಾದ್ ಸಿದ್ಲಿಂಗಪ್ಪ ಪಾಟೀಲ್ ಅವರು ಏನ್ ಬೀರ್ಲಿಂಗೇಶ್ವರ ಇದಕ್ಕ 1 ಕೋಟಿ ರೂಪಾಯಿ ಏನು ಅನುದಾನ ಪಟ್ಟಿದಾರ ನಾನು ಅವರಿಗೂ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲ ಸಮಾಜದ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಇದು ಏನು ಕೊಟ್ಟಿದ್ದಾರೆ ಇದು ಸಿಎಂ ಸ್ಪೆಷಲ್ ಬಜೆಟ್ ದಲ್ಲಿ ಪಟ್ಟಿದ್ದಾರೆ. ಮೇ ಬಿ ನಂಗೆ ಅನಿಸ್ ಮಟ್ಟಿಗೆ ಸಿಎಂ ಬಜೆಟ್ ದಲ್ಲಿ 1 ಕೋಟಿ ರೂಪಾಯಿ ಶಾಸಕರು ಪಟ್ಟಿದ್ದಾರ. ಅದ್ರ ಕಡೆಯಿಂದ ಮತ್ತೆ ಇವತ್ತ ಹೇಮಡಿ ಮಲ್ಲಮ್ಮದು ಪಟ್ಟಿದ್ದಾರ. ಮತ್ತೆ ಇದ್ರದ್ದು ಏನೋ ಫಂಕ್ಷನ್ ಕ್ಯಾನ್ಸಲ್ ಆಗಿದೆ ಏನಾದ್ರು ಇನ್ನೊಂದು ಅದೇ ಇವತ್ತ ಇಲ್ಲ. ಅದ್ರ ಕಡೆಯಿಂದ ಪೊಲೀಸ್ ಸಮಾಜ ಕೊಟ್ಟಿದ್ರೆ ಅದು ಇವತ್ತೇನೋ ಯಾವುದೋ ಪ್ರಾಬ್ಲಮ್ ನಿಂದ ಆಗಿಲ್ಲ. ಅದಕ್ಕೆ ಕಡೆಯಿಂದ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಮಾಜಿ ಮಂತ್ರಿಗಳು ರಾಜಶೇಖರ್ ಪಾಟೀಲ್ ಏನ್ ಅವಾಗ ಇದ್ದಾಗ ಅವಾಗ ನಾವು ಕೊಡ್ಬೇಕಂತಂದ್ರೆ ಅವಾಗ ಈ ಸಮಾಜದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೊತ್ತಿದೆ. ಇದು ಏನು ಕೋರ್ಟಿನಲ್ಲಿ ಏನೋ ಇದ್ರದ್ದು ಜಾಗದ ಡಾಕ್ಯುಮೆಂಟ್ಸ್ ಇತ್ತು, ಅದೇನೋ ಕೇಸ್ ನಡೀತಿತ್ತು ಅಂತ ಹೇಳಿ ನಮ್ಗ ಮಾಹಿತಿ ಇತ್ತು. ಅದ್ರ ಕಡೆಯಿಂದ ಅವಾಗ ಏನು ಕೊಡ್ಲಕ್ಕಾಗಿಲ್ಲ. ಈಗನು ನಾನು MLC ಆಗಿದ್ದೀನಿ, ಚಂದ್ರಶೇಖರ್ ಪಾಟೀಲ್ ನಿಮ್ದೆಲ್ಲರದು ಆಶೀರ್ವಾದದಿಂದ ನಾವು ಇಬ್ಬರು MLC ಆಗಿದ್ದು. ಈ ಗುಡಿಗೆ ಈ ಸಮುದಾಯ ಭವನಕ್ಕೆ ಏನಾದರೂ ಸಹಾಯ ಬೇಕಾಗಿತ್ತಂದ್ರೆ ನಾನು ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಹಾಗೂ ಮತ್ತೆ ಮಾಜಿ ಮಂತ್ರಿಗಳಾದಂತ ರಾಜಶೇಖರ್ ಪಾಟೀಲ್ ಅವರು ಕಲ್ತಿ, ಯಾಕಂದ್ರೆ ಇದು ನಮ್ದೇ ಸರ್ಕಾರ, ನಿಮ್ದು ಸರ್ಕಾರ, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಟಗರ ಸರ್ಕಾರ, ಸಿದ್ದರಾಮಯ್ಯ ಟಗರ ಸರ್ಕಾರದಿಂದ ಏನು ಈಗ ಏನಾಗಿದೆ, ಸಿದ್ಲಿಂಗಪ್ಪ ಪಾಟೀಲ್ ಅವರು ಬಂದ ತಕ್ಷಣ KKR 100 ಕೋಟಿ ರೂಪಾಯಿ ಬಜೆಟ್ ಬರ್ತಾ ಇದೆ. ಯಾಕಂದ್ರೆ ಇದು ಬಜೆಟ್ ಬಂದಕ್ಕೆ 59 ಬಂದೈತೆ ಸರಿ, ಅದೇ ಬರ್ತಾ ಇದೆ ಮುಂದೆ 50 ಕನ್ಫ್ಯೂಸ್ ಆಗ್ಬಾರ್ದು. ಅದೇ ನೋಡ್ರಿ ಇಷ್ಟು ನೋಡ್ರಿ ನಮ್ಮ ಹುಮ್ನಾಬಾದ್ ಶಾಸಕರ 59 ಕೋಟಿ ರೂಪಾಯಿ ಬಂದದ. ಅದೇನು ಕಲ್ಯಾಣ ಕರ್ನಾಟಕ ಹೋಗಿ ಅವ್ರ ಜೊತೆನೆ ಅವ್ರ ಮಿತ್ರರಾದಂತ ಶಾಸಕರಿಗೆ ಕೇಳ್ಕೊಡ್ರಿ ಅವ್ರ ಮೇಲೆ ಎಷ್ಟು ಬರ್ತಾ ಇದೆ ಅಂತ. ಇಷ್ಟು ಕೊಟ್ಟರು ನಮ್ದು ಸರ್ಕಾರ ಕೊಟ್ಟರು ಸಿದ್ಲಿಂಗಪ್ಪ ಪಾಟೀಲ್ರಿಗಿನ ಬೇಕೇ ಅಂತಾರ. ಅವ್ರೇನ್ ಮನೆಗೆ ತಗೋತಾ ಇಲ್ಲ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರ. ಅದಕ್ಕೆ ನಾವು ಅವರು ಕಲಿತೆ ನಿಮ್ ಸಮಾಜ ಆಗಿರ್ಬೋದು, ಹುಮ್ನಾಬಾದ್ ಆಗಿರ್ಬೋದು, ಇದು ಆಗಿರ್ಬೇಕು, ನಾವು ಎಲ್ಲರೂ ಕಲಿತು ಡೆವಲಪ್ ಮಾಡ್ರೆ ಮಾತ್ರ ಡೆವಲಪ್ ಆಗ್ತದ. ಅದ್ರ ಕಡೆಯಿಂದ ನಾವು ನೀವು ಮತ್ತೆ ಈ ಸಮಾಜ ಮೇನ್ ಏನಪ್ಪಾ ಅಂದ್ರ ಇವರು ಏನೇ ಒಳ್ಳೆ ಕೆಲಸ ಮಾಡ್ಬೇಕಾಗಿತ್ತು, ಏನೇ ಮಾಡ್ಬೇಕಿತ್ತು ಅಂದ್ರ ನಾವಾಗ್ಲಿ ನೀವಾಗ್ಲಿ ಇಡೀ ಎಲ್ಲರೂ ಫಸ್ಟ್ ಚಾಲು ಮಾಡೋದು ನಿಮ್ ಸಮಾಜದಿಂದ. ನನ್ನನ್ನು ಒಂದು ಕಬ್ಬಿನ ಫ್ಯಾಕ್ಟ್ರಿ ಇದೆ, ಕಬ್ಬು ಹಾಕ್ಬೇಕಿತ್ತಪ್ಪ ಅಂದ್ರೆ ಫಸ್ಟ್ ನಿಮ್ ಸಮಾಜದವ್ರದೇ ಕಬ್ಬು ತೋಡಿ ಕಬ್ಬು ಹಾಕ್ತೇವೆ. ಯಾಕಂದ್ರೆ ಸಿದ್ಲಿಂಗ್ ಪಾಟೀಲ್ ನಾಮಿನೇಷನ್ ಹಾಕ್ಲಿ, ರಾಜಶೇಖರ್ ಪಾಟೀಲ್ ನಾಮಿನೇಷನ್ ಹಾಕ್ಲಿ, ನಾ ಹಾಕ್ಲಿ, ಯಾರೇ ಹಾಕ್ಲಿ, ಅದೇನು ಗೌರ್ಮೆಂಟ್ಗೆ ಏನು 10,000 12,000 ರೂಪಾಯಿ ಕಟ್ತಾರ, ಅದು ನಿಮ್ ಮಂದಿ ಸಮಾಜದ ಮೇಲೆ ದುಡ್ಡು ತೋಡಿ ಕಟ್ತು. ಅದು ಈಗ ನಡೆದಿರೋದು ಪರಂಪರೆ. ಅಂದ್ರೆ ನಾ ಹೇಳೋದ್ ತಾತ್ಪರ್ಯ ಏನಪ್ಪ ಅಂದ್ರೆ ನಿಮ್ ಸಮಾಜ ಎಲ್ಲೇ ಆಗ್ಲಿ ಒಂದ್ ಜವಾನ್ ಕೊಟ್ರಿ, ಒಂದು ನಡೆದಂತೆ ನುಡಿಯಂತ ಸಮಾಜ ಅಂದ್ರೆ ಇದು ಹೇಳ್ತಾರೆ ಬೇರೆ ಸಮಾಜದವ್ರು ಕೆಟ್ಟದ ಅಂತ ಹೇಳ್ತಿಲ್ಲ. ಮತ್ ದಿವಾನ್ ಗಜೇಂದ್ರ ಹೇಳಿದ್ರು ಸಹ ನಮ್ಮ ಸಮಾಜ ಏನ್ ಕೆಟ್ಟದ ಅಂತ ಹೇಳಿ ಎಲ್ಲ ಸಮಾಜ ಒಳ್ಳೆದಿದೆ. ಅದ್ರ ಕಡೆಯಿಂದ ಈ ಸಮಾಜಕ್ಕ ನಮ್ದೇನು ಎಲ್ಲ ಓಟ್ ಹಾಕಿ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕ ಗೆದ್ದು ತಂದಿರಿ. ನಿಮ್ಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿ. ಎಲ್ಲರಿಗೆ 5 ಸ್ಕೀಮ್ದಾಗ ತಾವು ಹೆಣ್ಮಕ್ಳು ಬಸ್ಸಿಗೆ ಓಡಾಡ್ತಾ ಇದ್ರಿ, 2,000 ಕೊಡ್ತಾ ಇದಾರ. ಎಲ್ಲಾ ರೀತಿ ಒಳ್ಳೇದಾಗ್ತಾ ಇದೆ, ನಿಮ್ಗೂ ಒಳ್ಳೇದಾಗ್ತಾ ಇದೆ, ಸರ್ಕಾರನೂ ಒಳ್ಳೇದಾಗ್ತಾ ಇದೆ, ಮತ್ತೆ ಸಿದ್ಲಿಂಗಪ್ಪ ಪಾಟೀಲ್ ಒಳ್ಳೇದಾಗ್ತಾ ಇದೆ. ಯಾಕಂದ್ರೆ ಈಗ ಏನಿದು ಕೆಲಸ ನಾವು ಶಂಕರ ಚಾಲನೆ ಕೊಟ್ಟೇವೆ. ನಾವು ವಿನಂತಿ ಮಾಡ್ತೀನಿ ಶಾಸಕರಿಗೆ, ಆದಷ್ಟು ಬೇಗನೆ ನೀವು ಕೆಲಸ ಚಾಲನೆ ಮಾಡಬೇಕು. ಯಾಕಂದ್ರೆ ಕೆಲಸ ಈಗಾಗಲೇ ಸಾಕಷ್ಟು ಲೇಟ್ ಆಗ್ಯದ. ಕೆಲಸ ಕೂಡಲೇ ಯಾಕಂದ್ರೆ ಮೇಬಿ ನೀವು ಅವಾಗ ಕೆಲಸ ಇವತ್ತು ನೀವು ಚಾಲನೆ ಕೊಟ್ಟಿರಂದ್ರ ಎಸ್ಟಿಮೇಟ್ ಆಗಿರ್ಬೋದು, ಟೆಂಡರ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಮತ್ತು ನೀವು ಯಾವಾಗ ತಾವು ಕೆಲಸ ಚಾಲನೆ ಮಾಡ್ತೀನಿ ಶಾಸಕರು ಬೇಗನೆ
ನಾ ಯಾವ್ದು ನಿಮ್ ಜೊತೆ ಚಾಲೆಂಜ್ ಮಾಡ್ತಾ ಇಲ್ಲ, ಮತ್ತು ಚಾಲೆಂಜ್ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಇಲ್ಲಿ ಇದಂತ ನಮ್ಮ ಇಡೀ ಹುಮ್ನಾಬಾದ್ ತಾಲೂಕದ ಎಲ್ಲ ಮೇಜರ್ ಕಮ್ಯುನಿಟಿ ಇದೆ. ಪಾಪ ಇವ್ರಿಗೆ ಸಾಕಷ್ಟು ದಿವಸ ಹಿಡಿದು ಆಗಿಲ್ಲ. ಅದ್ರ ಕಡೆದು ಈಗ ನೀವು ಪಟ್ಟಿದ್ರಿ, ಅದ್ರ ಕಡೆದು ಕೂಡಲೇ ಸಮಸ್ಯೆ ಏನು ಇಲ್ಲ, ಅದ್ರ ಕಡೆದು ಚಾಲನೆ ಮಾಡಬೇಕು. ಮುಂದೆ ಬರಂತದಿಂದಾಗ ನಾವು ನೀವು ಕಲ್ತು ಮತ್ತೆ ಏನಾದ್ರು ಇದು ಕಲ್ಯಾಣ ಮಟ್ಟಿದ ಸಮುದಾಯ ಭವನ ಕಮ್ಮಿ ಇತ್ತಪ್ಪ ಅದ್ರ ದುಡ್ಡು ಸಿದ್ದರಾಮಯ್ಯ ಸಾಹೇಬ್ರ ಬಳಿ ಹೋಗಿ ಮತ್ತೆ ಸ್ಪೆಷಲ್ ಗ್ರಾಂಟ್ ನಾವು ಈಗ MLC ಮಾಜಿ ಮಂತ್ರಿ ರಾಜಶೇಖರ್ ಪಾಟೀಲ್, ಸಿದ್ದು ಪಾಟೀಲ್, ಮತ್ತೆ ಬಂಡೆಪ್ಪ ಕಾಶೆಂಪುರ್ ಅವರು, ಮತ್ತೆ ನಮ್ಗೆ MLC ಆದಂತ ರಘುನಾಥ್ ಮಲ್ಪರೇರ್ ಇದ್ದಾರ, ಅವ್ರೆಲ್ಲರೂ ಕೂಡಿ ನಾವು ಹೋಗಿ ಇಲ್ಲಿ ಹುಮ್ನಾಬಾದಿಗೆ ಏನ್ ನಿಮ್ದು ಇತಿಹಾಸಕ್ಕೆ ಏನ್ ನಿಮ್ಗೆ ಸಮುದಾಯ ಭವನ ಬೇಕು, ಆ ಸಮುದಾಯ ಭವನ ನಾವು ಮಾಡಿ ಕೊಡ್ತೇವೆ ಅಂತ ಹೇಳಿ ನಿಮ್ಮ ಹತ್ರ ವಿಶ್ವಾಸ ನಮಗೆ ಇಕ್ಕಿ ನಮ್ಗೆ ಇವತ್ತು ಕರೆದಿ ಇಲ್ಲೇನು ಶಂಕುಸ್ಥಾಪನೆ ಕರೆದಿರಿ. ತಮ್ಮ ಎಲ್ಲರಿಗೆ ಈ ಸಮಾಜದ ಎಲ್ಲರಿಗೆ ಮುಖಂಡರಿಗೆ ನಾನು ನಮಸ್ಕಾರವನ್ನು ಹೇಳ್ತಾ, ಮತ್ತೆ ಅದೇ ರೀತಿ ಈ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಅವರಿಗೂ ನಾ ಧನ್ಯವಾದ ಹೇಳ್ತಾ, ನಾ ಇಲ್ಲಿ ಕರೆದಂಗೆ ಮಾತಾಡಕ್ ಕೊಟ್ಟಿರಿ, ಅವರಿಗೆ ಎಲ್ಲರಿಗೂ ಧನ್ಯವಾದ.